ಗೋವಿಂದಗೌಡ ಅಂತ ಹೇಳ್ಬಿಟ್ಟು ಸರ್ವೆ ನಂಬರಲ್ಲಿ ನಾವು ಜಮೀನು ಮನೆ ಎಲ್ಲ ಇರೋದು. ಗ್ರಾಮ ತಂದು ಊರು ಸೈಡ್ಗಳಾಗೈತೆ ಇಲ್ಲಿ. ಆ ಸೈಡ್ಗಳಿಗೆ ಬಂದುಬಿಟ್ಟು ಇಲ್ಲಿ ಮೊನ್ನೆ ಗಲಾಟೆ ಬಂತು. ಅವ್ರ ಪಂಚಾಯತಿ ಅವರು ಪಿ ಡಿ ಒ ಅವರೆಲ್ಲ ಬಂದ್ಬಿಟ್ಟು ಸರ್ವೆ ಅವ್ರು ಅಳತೆ ಮಾಡಿಕೊಟ್ರು. ಅಳತೆ ಮಾಡಿಕೊಟ್ಟ ಮೇಲೆ ಅಲ್ಲಿ ಅವ್ರ ಬಾತ್ರೂಮ್ ಬಂತು. ನಮ್ಮದ್ರಲ್ಲಿ ಕಟ್ಕೊಂಡಿದ್ರು ಅವರು. ಅವ್ರಿಗೊಂದು ತಿಂಗಳಿಂದ ಹೇಳ್ತಾ ಇದ್ವಿ, ಇದು ತಳ್ಳಿಬಿಡು, ನಾವು ಉಳ್ಕೊಂಬಿ ಹಾಕಬೇಕು ಅಂತ. ಅವ್ರು ಆಯಿತು ಅಂದವರು. ಆಮೇಲೆ ಈತನೇ ಬಂದು ಇಲ್ಲಪ್ಪ ಇನ್ನೂ ಒಂದು 2 ದಿವಸ ಟೈಮ್ ಕೊಡುತ್ತೆ, ಅವ್ರು ಎತ್ಕೊಬಿಡ್ತಾರೆ, ಎಲ್ಲ ತಳ್ಳಾಕ್ತಾರೆ ಅಂದರು. ನಾವು ಆಯಿತು ಅಂತ ಬಿಟ್ಟು ಆಮೇಲೆ 3 ದಿವಸ ಟೈಮ್ ಕೊಟ್ವಿ. ಮತ್ತೆ ಇದ್ಕೊಂಡು ಮತ್ತೆ ನಾನೇ ಹೋಗಿ ಕೇಳಿದೆ, ಏನಪ್ಪ ತಗೊಂಡು ತಳ್ಳಿಬಿಟ್ಟಿದ್ಯಾ ಅಂತ. ಇಲ್ಲ ನಾನು ತಳ್ಳೋದಿಲ್ಲ, ನಿನ್ನ ಕೈಯಲ್ಲಿ ಆಗಿದ್ದು ನೀವು ಮಾಡ್ಕೊಂಡು ಹೋಗು, ತಳ್ಕೊಂಡು ಹೋಗು ಅಂದರು. ನಾವು ಅಲ್ಲಿಂದ ತಳ್ಕೊ ಬಂದಾಕಿದ್ದೀವಿ. ಸರ್ ನಮ್ಮ ಸರ್ವೆ ನಂಬರು 73, 9 ಎಕರೆ 36 ಗುಂಟೆ ಐತೆ ನಮ್ಮ ಸರ್ವೆ ನಂಬರಲ್ಲಿ. ಸರ್ ನಾವು ಅರ್ಜಿ ಕೊಡೋದಕ್ಕೆ ಪಿ ಡಿ ಒನ ಸೆಕ್ರೆಟರಿನ ಬಿಲ್ ಕಲೆಕ್ಷನ್ ಕೇಳಿದ್ವಿ. ಅವ್ರನ್ನ ಕೇಳಿದಾಗ ಅವ್ರು ಏನು ಹೇಳಿದ್ರೆ, ಇನ್ನೊಂದು 6 ತಿಂಗಳು ಏನೋ ಆಗುತ್ತೆ, ಇವಾಗ ಸದ್ಯಕ್ಕೆ ನೀನು ಕೊಟ್ಟುಬಿಟ್ಟು ಬಾ, ನಾವು ಅಳತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಾವು ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀವಿ. ಆಮೇಲೆ ಇವ್ರು ಪಿ ಡಿ ಒ ಬಿಲ್ ಕಲೆಕ್ಷನ್ ಬಂದು ಅಳತೆ ಮಾಡಿಕೊಟ್ಟಿರೋದು. ಕಂದಾಯಕ್ಕೆ ಬರೋದು ಅವ್ರ ಪಂಚಾಯತಿಯಲ್ಲಿ ನಾವು ಕೊಟ್ಟಿಲ್ಲ. ಅವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಬಂದು ಅಳತೆ ಮಾಡಿಕೊಟ್ಟಿದ್ದು. ನಮ್ದು ಇಷ್ಟ ಐತೆ ಅಂತ ಹೇಳ್ಬಿಟ್ಟು ಅವ್ರದ್ದು ಅಳತೆ ಮಾಡಿಕೊಟ್ಟ ಮೇಲೆ ನಮ್ದು ಇಷ್ಟ ಐತೆ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ದೆ ಅವ್ರನ್ನ. ಸರ್ವೆ ಮಾಡಿದ ನಂತರ ನೀವು ಬಂದೋಬಸ್ತ್ ಮಾಡ್ಕೋಬಹುದು. ಯಾಕಂದ್ರೆ ಆಜು ಬಾಜು ಮನೆಗಳಿದಾವೆ, ಸಮಸ್ಯೆ ಇದೆ ಅಂತಂದಾಗ ಸರ್ವೆ ಮಾಡಿದ್ಮೇಲೆ ತಾನೇ ಮಾಡ್ಬೇಕಾಗಿತ್ತು. ಇಲ್ಲಿ ದೊಡ್ಡವ್ರು ಏನು ಹೇಳಿದ್ರೆ, ಅವ್ರದ್ದು ಅಳತೆ ಮಾಡಿಕೊಟ್ಟ ಮೇಲೆ ಅವ್ರು ನೀವು ಹಾಕೊಳ್ಳೋ ತಿರುವಾದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಅವ್ರು ಅಳತೆ ಮಾಡಿಕೊಟ್ಟ ಮೇಲೆ ಇಲ್ಲಿಗೆ ನಮಗೆ ಬರುತ್ತೆ ಅಂತ ನಾವು ಹಾಕಿದ್ದು ಅಷ್ಟೇ. ಈಗ ಅವರೊಂದು ಆರೋಪ ಮಾಡಿದ್ದಾರೆ, ಏಕಾಏಕಿ ಬೆಳಗಿನ ಜಾವ ಬಂದು JCB ನಮ್ಗೆ ಇರುವಂತಹ ಶೌಚಾಲಯಗಳನ್ನ ತಂದಾಕಿದ್ದಾರೆ, ನಾವೆಲ್ಲೂ ಹೋಗ್ಬೇಕು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡಿದ್ದಾರೆ. ಅವ್ರದ್ದು ಸೈಡ್ ಎಷ್ಟೈತೋ ಅವ್ರು ಪಂಚಾಯತಿ ಅವ್ರು ಬಂದು ಅಳತೆ ಕೊಟ್ಟ ಮೇಲೆ ನಮ್ಮದು ಅಂತೇಳಿ ನಮ್ಮದ್ರಲ್ಲಿ ಹಾಕಿರೋದಕ್ಕೆ ನಾವು ತಿಳಿಯೋದು ಅಷ್ಟೇ, ನಾವು ಅವ್ರದಕ್ಕೆ ಹೋಗಿಲ್ಲ. ಸರ್ವೆ ಆಗೋಕ್ಕಿಂತ ಮುಂದೆ ತಳ್ಳಿಬಿಟ್ಟಿದ್ದೀರಲ್ಲ ನೀವು. ಸರ್ವೆ ಹಾಕಿದ್ಮೇಲೆ ನೀವು ತಳ್ಳಿದ್ರೆ ನಿಮ್ಮ ಪರ ಬಂದಿದ್ರೆ ಅದು ತಪ್ಪಿಲ್ಲ. ಅರ್ಥ ಆಗ್ತಿದಿಲ್ಲ. ಸರ್ವೆ ಆಗಿದ್ರೆ ನೀವು ತಳ್ಳಿರೋದಕ್ಕೆ ಅವ್ರ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ದೌರ್ಜನ್ಯವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ನಾವು ಕಟ್ಕೊಂಡಿರೋ ಶೌಚಾಲಯವನ್ನು ತಳ್ಳಾಕಿದ್ದಾರೆ. ನಾವು ದಬ್ಬಾಳಿಕೆ ಏನು ಮಾಡಿಲ್ಲ. ಅವ್ರಿಗೂ 6 ತಿಂಗಳಿಂದ ಹೇಳ್ಕೊಂಡಿದ್ದೀವಿ. ಅವರೇ ಒಂದು ಟೈಮಲ್ಲಿ ಹೇಳಿದ್ರು, ನಾವು ತಳ್ಳಾಕ್ತೀವಿ ಬಿಡು ಅಂತ ಹೇಳ್ಬಿಟ್ಟು. ಅವ್ರು ತಳ್ಳಾಕ್ತೀವಿ ಅಂದಾಗ ಅವ್ರು ಮತ್ತೆ ನೀವೇ ತಿಳ್ಕೊಡ್ರಿ ಅಂತ ಹೇಳಿದ್ರು. ಅವರು ಇವಾಗ ನೀವೇ ತಿಳ್ಕೊಳ್ಳಿ ಅಂದ್ರು. ಇವಾಗ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇರೋದು ಈಗ ಮಾಡ್ತಾ ಇದ್ದಾರೆ. ಈಗಲೂ ಇದ್ದಾರೆ, ಕೇಳಿ. 3 ದಿನ ಟೈಮ್ ತಗೊಂಡ. ಈಗ ಅವ್ರ ಪರಿಹಾರ ಬೇಕು, ನಮಗೆ ದೌರ್ಜನ್ಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಏತಕ್ಕೆ ಪರಿಹಾರ ಕೊಡ್ಬೇಕು? ನಮ್ಮದ್ರಲ್ಲಿ ನಾವೇ ತಕ್ಕ ಪರಿಹಾರ ಕೊಡ್ಬೇಕು. ನಾವು ಬೇರೆ ಕಡೆ ಹೋಗಿದ್ದಿದ್ರೆ ನಾವಿನ್ನೂ ಬೇರೆಯವ್ರಿಗೂ ಬಿಟ್ಕೊಟ್ಟಿದ್ದೀವಿ. ಈಗ ಅವರು ಹೇಳ್ತಾರೆ ಮೇಲ್ನೋಟಕ್ಕೆ, ನಾವೇನಾದ್ರೂ ಆ ಕಡೆ ಹೋಗಿತ್ತು ಅಂತಂದ್ರೆ ನಾವು ಬಿಟ್ಕೊಡಕ್ ರೆಡಿ ಇದೀವಿ, ಅವ್ರು ದೌರ್ಜನ್ಯ ಬಂದಿದ್ದಾರೆ ಅಂತ ಅವ್ರು ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಶುರು ಆಗಿದೆ. ಇವಾಗ ನಮ್ಮದ್ರಲ್ಲಿ ಬಂದ್ರೆ ನಾವು ಬಿಟ್ಕೊಡಕ್ ರೆಡಿನೇ. ಇವಾಗ ನೀವೆಲ್ಲ ಸೇರಿದ್ರಕ್ಕೋಸ್ಕರ ನಮ್ಮದು ಎಲ್ಲಿಗೆ ಬರುತ್ತೆ ಸರ್ವೆ ಮಾಡಿದ್ಮೇಲೆ ಮನೆಗೆ ಹೋದ್ರೆ ಕೂಡ ನಮ್ಗೆ ತಿಳ್ಕೊಳಕ್ಕೆ ನೀವು ರೆಡಿ ಇದ್ರೆ ನಮ್ಗೆ ಅಷ್ಟೇ ಸಾಕು. ನೀವು ಒಟ್ಟಾರೆ ಏನ್ ಹೇಳ್ತೀರಿ ನಮ್ಮದ್ರಲ್ಲಿ ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ನಾವು ನಾವೇ ಸರ್ವೆ ಆಗಿರಲ್ಲ, ನಮ್ದು ಐತೆ, ಕಲ್ಲುಗಳೈತೆ, ನಾನು ನೋಡಿದ್ದೀನಿ. ಹೇಳ್ತಾರೆ ಸುಮಾರು 35-40 ದಿನದಿಂದ ನಾವು ವಾಸಿದ್ದೀವಿ, ನಮ್ಗೆ ಗ್ರಾಂಟ್ ಆಗಿದೆ, ನಾವು ಪಂಚಾಯತಿನ ಮನೆಗೆ ಕಟ್ಕೊಂಡಿದ್ದೀವಿ, ನಮ್ಮ ಮನೆಗಳ ಜೊತೆಗೆ ಉಳಿಕೆ ಜಾಗ ಕೂಡ ಇತ್ತು ನಮ್ಮ ಗ್ರಾಂಟ್ ಆಗಿರೋದ್ರಲ್ಲಿ ಅಂತ ಅವ್ರು ಹೇಳ್ತಾರೆ. ಅವ್ರು ಉಳಿಕೆ ಜಾಗ ಇರೋದಕ್ಕೆ ಅವತ್ತು ಪಂಚಾಯತಿಯಿಂದ ಬರೋದಕ್ಕೆ ನಮ್ಮ ತಂದೆಯವರೇ ಮಾಡಿಕೊಟ್ಟಿರೋದು. ಉಳಿಕೆ ಜಾಗ ಇಲ್ಲ ಎಲ್ಲಿನಲ್ಲಿ ಅವ್ರು ಹೇಳ್ಬೋದು ಅಷ್ಟೇ. ಇವಾಗ ಮನೆಗೆ ಕಟ್ಬಿಟ್ಟು ಒಂದೊಂದು ಸೈಡ್ಗೆ ಈ ಪಕ್ಕ ಒಂದು 5 ಅಡಿ ಬಂದು 1/2 ಎಕರೆ ಹೋಗುತ್ತೆ ನಮ್ದು. ಅಲ್ಲ ಒಂದು 1/2 ಎಕರೆ ಒಟ್ಟು ಬಂದೋಬಸ್ತ್ ಆಗುತ್ತೆ, ಅವ್ರಿಗೂ ಬಂದೋಬಸ್ತ್ ಆಗುತ್ತಲ್ವಾ. ಇವಾಗ ಮಾಡಿಸ್ತೀವಿ. ಇವಾಗ ಅಲ್ಲೇ ಕೇಳಿದ್ದಾರೆ, ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಹೇಳಿದ್ದೀನಿ, ನೋಡಪ್ಪ ಎಲ್ಲಿಗೆ ಹೋದ್ರೆ ಅವ್ರಿಗೆ ತಿಳ್ದು ಕೊಟ್ಬಿಡಿ, ನಮಗೆ ನಾವು ತೊಳ್ಳೋದಿಲ್ಲ. ನಾವು ತೊಳ್ಳೋಕೆ ಹೋದ್ರೆ ಮತ್ತೆ ಈ ಗಲಾಟೆಗೆ ಬರುತ್ತೆ, ನೀವೇ ಬಂದು ತಿಳ್ಕೊಡಿ ಅಂತ ಅವ್ರಿಗೂ ಹೇಳಿದ್ವಿ. ಒಟ್ಟಾರೆಯಾಗಿ ನಡೆದಿರೋ ಘಟನೆ ಬಗ್ಗೆ ನೀವು ಹೇಳ್ಬೇಕಂದ್ರೆ ಏನು ಸ್ಪಷ್ಟನೆ ಕೊಡ್ತೀವಿ? ನಮ್ಮದೇನು ತೊಂದರೆ ಇಲ್ಲ. ನಮ್ದು ಇರೋದಕ್ಕೋಸ್ಕರ ನಾವು ಹಂಗೆ ತಿಳ್ಕೊಂಡಿದ್ವಿ ಅಷ್ಟೇ, ಮುಳ್ಕಂಬಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ನಾವು ಮಾಡ್ಕೊಟ್ಟಿಲ್ಲ ಅವ್ರಿಗೂ. ನಾವು ಅವ್ರದಕ್ಕೆ ನಾವು ಹೋಗಿಲ್ಲ, ನಾವು ಅವ್ರಿಗೂ ತೊಂದರೆ ಮಾಡಕ್ ಬಿಟ್ಟಿಲ್ಲ. ಇನ್ನು ನಮ್ಮದ್ರಲ್ಲಿ ಅವ್ರು ಬಂದು ಇಬ್ರು ಬಂದಿದ್ದಾರೆ. ಇನ್ನು ಇವಾಗ ಸರ್ವೆ ಮಾಡಿ ಹಾಕಿದ್ರೆ ಅವ್ರಿಬ್ರು ಮನೆಯೊಳಗೆ ಹೋಗುತ್ತೆ. ಅದು ಕಲ್ಲುಗಳು ಎಲ್ಲಿರುತ್ತೋ ಅಂತ ನಮ್ಗೆ ಗೊತ್ತಿತ್ತು, ಅವತ್ತಿಂದ ಗೊತ್ತು. ಇವತ್ತು ಅದನ್ನು ರೆಡ್ಡಪ್ಪ ಒಳ್ಳೇದಲ್ಲ,
ಅದಿದ್ದು ಆಟನೇ ಬಂದು ಹೇಳ್ತಾ ಇದ್ದೀನಿ, ಆಟನೇ ಕಲ್ಗಿ ಕಿತ್ತಾಕೊಂಡು ಮನೆ ಕಟ್ಟಕ್ಕ. ಒಟ್ಟಾರೆಗೆ ಏನು ಕನ್ಕ್ಲೂಷನ್ ಕೊಡ್ತಾರೆ, ಸರ್ವೆ ಮಾಡ್ಕೊಂಡು ನಿಮ್ದು ಎಲ್ಲಿ ಬೇಕಾದ್ರೆ ಬಂದೋಬಸ್ತ್ ಮಾಡ್ಕೊಂತೀರಾ? ಗ್ಯಾರಂಟಿ ಅವ್ರು ಮಾಡ್ಕೊಡಂಗಿದ್ರೆ ನಮ್ಗೆ ಅದೇ ರೆಡಿ. ಅಲ್ಲ ನೀವು ಮಾಡ್ಕೋಬೇಕಾಗ್ತದೆ, ನಾವು ಮಾಡ್ಕೊಂಡು ಅರ್ಜಿ కొట్టింది. ముందే ಹೋಗಿರೋದು ಈಗ. ఇప్పుడు వాళ్ళు ఇంట్లో వస్తాయి అప్పుడేం చేస్తారు, అప్పుడేం చేసి వీళ్ళు దుబ్బితే వీళ్ళకి తిరిగా రమ్మండి మాకు, అందుకే వాళ్ళే దుబ్బింది. ಈ ಸರ್ವೆ ನಂಬರ್ ನಮ್ಮದು 9 ಎಕರೆ 36 ಗುಂಟೆಯಲ್ಲಿ ಈ ಗೌರ್ಮೆಂಟ್ ಸರ್ವೆ ಮಾಡಿಸ್ತೀವಿ. ಏನನ್ನ ನಮ್ಮ ಕಡೆ ಬಂದರೆ ನಾವು ಬಿಟ್ಕೊಡೋಕೆ ರೆಡಿಯಾಗಿರ್ತೀವಿ. ಅವ್ರ ಕಡೆ ಇದ್ದರೆ ಅವರೇ ಬಂದು ಬಿಟ್ಕೊಳ್ಳಿ. ಈ ವ್ಯವಹಾರ ಜಾಸ್ತಿ ಮುಂದುವರೆಯೋದು ಬೇಡ, ಊರಲ್ಲೇ ನಾವು ಪರಿಹಾರ ಮಾಡ್ಕೊಳ್ತೀವಿ. ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ಕೊಳ್ಳಿ.